ಫಲ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಸಂಕಷ್ಟದ ಸೂತ್ರ ಸದ್ಯ ಫಲ ಕೊಡ್ತಾ ಇದೆ. ನಿನ್ನೆಯಿಂದ ಗೃಹ ಬಳಕೆ ಸಿಲಿಂಡರ್ ಬೇಡಿಕೆ ಕಡಿಮೆಯಾಗ್ತಾ ಇದೆ. ಪ್ಯಾನಿಕ್ ಮೋಡ್ನಿಂದ ಜನ ಹೊರ ಬರ್ತಾ ಇದ್ದಾರೆ. ಸದ್ಯ ಗೃಹ ಬಳಕೆ ಜೊತೆಗೆ ವಾಣಿಜ್ಯ ಬಳಕೆಯ ಸಿಲಿಂಡರ್ ಅನ್ನ ವಿತರಣೆ ಮಾಡೋದಕ್ಕೂ ಕೂಡ ಕೇಂದ್ರ ಸರ್ಕಾರ ಆದ್ಯತೆಯನ್ನು ಕೊಡ್ತಾ ಇದೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ನ ಬೇಡಿಕೆ ಏನಿದೆ ಅದು ನಿಧಾನವಾಗಿ ಕಡಿಮೆಯಾಗುವಂತ ಮುನ್ಸೂಚನೆ. ಅಂದ್ರೆ ಪ್ಯಾನಿಕ್ ಮೋಡಲ್ ಇದ್ರು ಜನ, ಸಿಲಿಂಡರ್ ಸಿಗುತ್ತೋ ಇಲ್ವೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದರಿಂದ ಈಗ ಜನ ನಿಧಾನವಾಗಿ ಆಚೆ ಬರ್ತಾ ಇದ್ದಾರೆ. ಇದರ ಮಧ್ಯೆ ವಾಣಿಜ್ಯ ಬಳಕೆಯ ಸಿಲಿಂಡರ್ ಕಡೆಗೂ ಕೂಡ ಕೇಂದ್ರ ಸರ್ಕಾರ ಗಮನ ಹರಿಸ್ತಾ ಇದೆ. ಒಂದು ಹಂತದಲ್ಲಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿತ್ತು. ವಾಣಿಜ್ಯ ಬಳಕೆ ಸಿಲಿಂಡರ್ ಅನ್ನ ವಿತರಣೆ ಮಾಡುವಂತ ವಿಚಾರ ಸಂಪೂರ್ಣವಾಗಿ ಬಂದ್ ಆಗಿತ್ತು. ಇವತ್ತಿನಿಂದ ವಾಣಿಜ್ಯ ಬಳಕೆ ಸಿಲಿಂಡರ್ ಹಂಚಿಕೆಯ ಬಗ್ಗೆ ಯೋಚನೆಗಳು ಶುರುವಾಗಿದೆ. ಅದರಲ್ಲೂ 20% ಸಿಲಿಂಡರ್ ಹಂಚಿಕೆಗೆ ಕೇಂದ್ರ ಸರ್ಕಾರ ಸೂಚನೆ ಕೊಡುವಂತ ಸಾಧ್ಯತೆಗಳಿದ್ದಾವೆ. 20% ಕೊಡಬಹುದು ಅನ್ನೋದರ ಬಗ್ಗೆ ಕೇಂದ್ರ ಸರ್ಕಾರ ಯೋಚನೆಯನ್ನು ಮಾಡ್ತಾ ಇದೆ. ಹೋಟೆಲ್ ಮಾಲಕರು ಕೂಡ ಅದೇ ನಿರೀಕ್ಷೆಯಲ್ಲಿದ್ದಾರೆ. 20% ಅಂದ್ರೆ 10 ಸಿಲಿಂಡರ್ ಕೇಳಿದ್ರೆ ಅಟ್ಲೀಸ್ಟ್ 2 ಆದರೂ ಸಿಗತ್ತೇನೋ ಅನ್ನೋ ನಿರೀಕ್ಷೆಯಲ್ಲಿ ಹೋಟೆಲ್ ಮಾಲಕರಿದ್ದಾರೆ. ಇದರ ಜೊತೆಗೆ ಇವತ್ತು LPG ಹೊತ್ತಂತ ಒಂದು ಹಡಗು ಭಾರತವನ್ನು ಪ್ರವೇಶಿಸ್ತಾ ಇದೆ. ಮೊನ್ನೆ ಹೊರಟಿರುವಂಥ ಹೊರ್ಮುಜ್ ಜಲಸಂಧಿಯಿಂದ ಹೊರಟಂತ ಶಿವಾಲಿಕ್ ಇವತ್ತು ಭಾರತ ರೀಚ್ ಆಗುತ್ತೆ. ಭಾರತದ ಬಂದರನ್ನು ತಲುಪುತ್ತೆ, ಗುಜರಾತ್ನ ಬಂದರನ್ನು ತಲುಪುವಂತ ಸಾಧ್ಯತೆಗಳಿದ್ದಾವೆ. ಮತ್ತೊಂದು ಹಡಗು ನಂದಾದೇವಿ ಅದು ನಾಳೆ ರೀಚ್ ಆಗುವಂತ ಸಾಧ್ಯತೆಗಳಿದ್ದಾವೆ. 2 ಹಡಗು ಬಂದ ಕೂಡಲೇ ಎಲ್ಲವೂ ಸರಿ ಹೋಯಿತು ಅಂತಲ್ಲ. ಭಾರತದಲ್ಲಿ ದಿನಕ್ಕೆ 80,000 ಟನ್ನಷ್ಟು LPG ಬಳಕೆಯಾಗುತ್ತೆ. ಅಂದರೆ ನಾರ್ಮಲ್ ದಿನಗಳಲ್ಲಿ ಕಮರ್ಷಿಯಲ್ಲು ಮತ್ತು ಗೃಹ ಬಳಕೆಯದ್ದು ಸೇರಿದರೆ 80,000 ಟನ್ನು. ಅಂದರೆ ಪ್ರತಿನಿತ್ಯ ಒಂದು LPG ಹಡಗು ಬಂದರಷ್ಟೇ ಭಾರತದ ಸಮಸ್ಯೆಗೆ ಪರಿಹಾರ. ಸದ್ಯ ರೇಷನಿಂಗ್ ವ್ಯವಸ್ಥೆಯನ್ನು ಏನು ಮಾಡ್ತಾ ಇದ್ದಾರೆ, ಒಂದಿಷ್ಟು ಕಡಿಮೆ ಮಾಡಿಕೊಂಡು ಹಂಚಿಕೆ ಮಾಡ್ತಾ ಇದ್ದಾರೆ. ನಿಭಾಯಿಸುವಂಥ ಸ್ಥಿತಿಗಳಿದ್ದಾವೆ. ಯಾಕಂತಂದ್ರೆ ನಮ್ಮ LPG ರಿಸರ್ವ್ ಅಂತ ನಾವು ತೆಗೆದುಕೊಂಡ್ರೆ ಭಾರತದಲ್ಲಿ LPG ರಿಸರ್ವ್ ಎಷ್ಟಿದೆ ಅಂತಂದ್ರೆ 20 ರಿಂದ 21 ದಿನಕ್ಕಾಗುವಷ್ಟು LPG ರಿಸರ್ವ್ ಇದೆ. ಪ್ರತಿನಿತ್ಯ ಒಂದು ಹಡಗು ಬಂದ್ರೆ ಭಾರತದ ಬಂದರನ್ನ ಪ್ರತಿನಿತ್ಯ ಒಂದು LPG ಹಡಗು ಪ್ರವೇಶಿಸಿದ್ರೆ ಹಿಂದೆ ಏನು ಯಾವುದೇ ಸಮಸ್ಯೆ ಇಲ್ಲದೆ LPG ವಿತರಣೆ ಆಗ್ತಾ ಇತ್ತು, ಆ ವ್ಯವಸ್ಥೆ ಮರುಜಾರಿ ಆಗುತ್ತೆ. ಆದರೆ ಅಲ್ಲಿಯವರೆಗೂ ಕೂಡ ರೇಷನಿಂಗ್ ವ್ಯವಸ್ಥೆ ಅಂದ್ರೆ 10 ಕೇಳಿದ್ರೆ 2 ಸಿಲಿಂಡರು, ಡೊಮೆಸ್ಟಿಕ್ ಗೃಹ ಬಳಕೆಯಲ್ಲಿರುವಂಥ ನಿರ್ಬಂಧಗಳೇನಿದಾವೆ, ಸದ್ಯ ಬುಕ್ ಮಾಡಿದ ಕೂಡಲೇ ಸಿಗಲ್ಲ ಅಥವಾ ಬುಕ್ ಮಾಡೋದಕ್ಕೂ ಕೂಡ ದಿನಗಳ ಲೆಕ್ಕಾಚಾರವನ್ನು ಹಾಕಲಾಗಿದೆ. ಈಗ 30 ದಿನ ಅನ್ನುವಂಥ ರಿಸ್ಟ್ರಿಕ್ಷನ್ ಅನ್ನು ಹಾಕಲಾಗಿದೆ. ಅದು ಸ್ವಲ್ಪ ಕಾಲದವರೆಗೆ ಮುಂದುವರಿಯುವಂಥ ಮುನ್ಸೂಚನೆ ಇದೆ. ಇವತ್ತೊಂದು ಹಡಗು ಬಂದರೆ ನಾಳೆ ಮತ್ತೊಂದು ಹಡಗು ಬರ್ತಾ ಇದೆ. ಸೊ ತಾತ್ಕಾಲಿಕ ಪರಿಹಾರ ಸದ್ಯ ಸಿಲಿಂಡರ್ನ ಸಮಸ್ಯೆಗೆ ಸಂಬಂಧಿಸಿದಂತೆ ಸಿಗಬಹುದು ಅನ್ನುವಂಥ ಸಾಧ್ಯತೆ. ಇನ್ನು ರಾಜ್ಯದಲ್ಲಿ ಸಿಲಿಂಡರ್ ಅಕ್ರಮ ದಾಸ್ತಾನಿನ ಮೇಲೂ ಕೂಡ ರಾಜ್ಯ ಸರ್ಕಾರ ಹದ್ದಿನ ಕಣ್ಣಿಟ್ಟಿದೆ. ಗೃಹ ಬಳಕೆ ಸಿಲಿಂಡರ್ಗಳನ್ನು ವಾಣಿಜ್ಯ ಬಳಕೆಗೆ ಬಳಸ್ತಿದ್ದವರ ಮೇಲೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಸುಮಾರು 500ಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಸಿಲಿಂಡರ್ ಅಕ್ರಮ ಸಂಬಂಧ ರಾಜ್ಯದಾದ್ಯಂತ ಆಹಾರ ಇಲಾಖೆ ಕ್ರಮ ಕೈಗೊಳ್ತಾ ಇದೆ. ಗೃಹ ಬಳಕೆಯ ಸಿಲಿಂಡರ್ ವಾಣಿಜ್ಯಕ್ಕೆ ಬಳಸಿದರೆ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ಇಲ್ಲಿಯವರೆಗೆ 500ಕ್ಕೂ ಅಧಿಕ ಕೇಸುಗಳು ದಾಖಲಾಗಿದ್ದಾವೆ. ಜಿಲ್ಲಾವಾರು ಡೀಟೇಲ್ ನೋಡ್ತಾ ಇದ್ದೀರಿ ನೀವು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸೇರಿ ಒಟ್ಟು 514 ಕೇಸುಗಳನ್ನು ದಾಖಲಿಸಲಾಗಿದೆ. ಇದರಲ್ಲಿ ಅಕ್ರಮವಾಗಿ ಗ್ಯಾಸ್ ರೀಫಿಲ್ಲಿಂಗ್ ಮಾಡೋದು, ಡೊಮೆಸ್ಟಿಕ್ ಅಂದ್ರೆ ಗೃಹ ಬಳಕೆಯ ಗ್ಯಾಸ್ ಅನ್ನು ವಾಣಿಜ್ಯ ಬಳಕೆಗೆ ಬಳಸಿರೋದು, ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ಗಳನ್ನು ಶೇಖರಣೆ ಮಾಡಿಟ್ಟಿರೋದು, ಮಿತಿಗಿಂತ ಜಾಸ್ತಿ ಶೇಖರಣೆ ಮಾಡಿಟ್ಟಿರೋದು, ಇಂಥದ್ದೆಲ್ಲ ಕೇಸುಗಳು ಒಟ್ಟು 514 ಕೇಸುಗಳು ಇಲ್ಲಿಯವರೆಗೆ ದಾಖಲಾಗಿರೋದು. ಆ ಮೂಲಕ ಕಾಳಸಂತೆ, ಬ್ಲ್ಯಾಕ್ ಮಾರ್ಕೆಟ್ ಸೃಷ್ಟಿಯಾಗದಂತೆ ರಾಜ್ಯ ಸರ್ಕಾರವು ಕೂಡ ಯೋಚನೆಯನ್ನ ಮಾಡ್ತಾ ಇದೆ, ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಪ್ರತಿನಿತ್ಯ ಎಂಬಂತೆ ಚೀಫ್ ಸೆಕ್ರೆಟರಿ, ಮುಖ್ಯ ಕಾರ್ಯದರ್ಶಿ ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಇವತ್ತಿನಿಂದ
ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ವಿತರಣೆಯಲ್ಲಿ ಒಂದಿಷ್ಟು ಬದಲಾವಣೆಗಳು, ಒಂದಿಷ್ಟು ಸುಧಾರಣೆಗಳಾಗುವಂತ ಲಕ್ಷಣವೂ ಕೂಡ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.